ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಕೋಪತಾಪಗಳನ್ನ ಬದಿಗಿಟ್ಟು ಅನ್ಯರೊಡನೆ ಬೆರೆತಲ್ಲಿ ಅತ್ಯಂತ ಸಂತಸವಾದ ದಿನವನ್ನ ಮಾಡಿಕೊಳ್ಬಹುದು. ಹಮ್ಮಿಕೊಂಡ ಕಾರ್ಯಗಳಲ್ಲಿ ಯಶಸ್ಸಿದೆ. ಮನಸ್ಸಿನ ಶಾಂತತೆಯನ್ನ ಕಾಯ್ದುಕೊಳ್ಳೋದು ಒಳ್ಳೆಯದು. ವೃಷಭ ರಾಶಿ. ಮೇಲಧಿಕಾರಿಗಳು ಇಲ್ಲವೇ ಮನೆಯ ಹಿರಿಯ ಒಲೆಮೆ ಪಡೆದುಕೊಳ್ಳುವಂತಹ ದಿನ. ನಡತೆಯ ಬಗ್ಗೆ ಹೆಚ್ಚು ಪ್ರಶಂಸೆಯನ್ನ ಪಡೆದುಕೊಳ್ಳುತ್ತೀರಿ. ಮಿಥುನ ರಾಶಿ. ಬಾಳ ಸಂಗಾತಿಯ ಜೊತೆಯಲ್ಲಿನ ಒಂದು ಸುತ್ತಾಟ ನಿಮ್ಮ ಮನಸ್ಸಿನ ಭಾವನೆಗಳು ಬದಲಾಗಲು ಸಹಕಾರಿಯಾಗುತ್ತದೆ. ನಿಮ್ಮಲ್ಲಿ ವೈವಿಧ್ಯಮಯ ಚೈತನ್ಯ ಮೂಡಿಬರುತ್ತದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಕಟಕ ರಾಶಿ. ಕೆಲಸ ಸಾಧನೆಗಾಗಿ ಹಲವು ಪ್ರಮುಖರನ್ನ ಭೇಟಿ ಮಾಡಬೇಕಾಗುವ ದಿನ. ಮನೆಯಿಂದ ಹೊರಗಡೆ ಹೊರಡುವ ಮುನ್ನ ಮನೆಯಲ್ಲಿನ ಹಿರಿಯರಿಗೆ ನಮಸ್ಕರಿಸಿ ಹೋದಲ್ಲಿ ಕಾರ್ಯಗಳು ಸಿದ್ಧಿಸುತ್ತವೆ. ಮುಂದಿನ ರಾಶಿ ಸಿಂಹ. ಅತ್ಯಂತ ಚುರುಕಾಗಿ ಇರುವಂತಹ ದಿನ. ಆಲಸ್ಯ ತೊರೆದು ಕೆಲಸ ಮಾಡಬೇಕು. ಮನೋವೇಗವುಳ್ಳ ಆಂಜನೇಯನನ್ನ ಪ್ರಾರ್ಥಿಸಿಕೊಂಡ್ರೆ ಉತ್ತಮ. ಕನ್ಯಾ ರಾಶಿ. ಟೀಕಿಸುವಂತ ಜನರು ಕುರಿತು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಸುತ್ತಲೂ ಜನರೇ ನಿಮ್ಮ ಹಾದಿಗೆ ಅಡ್ಡ ಬರಬಹುದು. ನಿಮ್ಮನ್ನು ಅಡ್ಡ ಹಾದಿಗೆ ಎಳೆಯುತ್ತಿರಬಹುದು. ಹೀಗಾಗಿ ಒಳ್ಳೆಯ ಜನರ ಬಗ್ಗೆ ತಿಳಿದುಕೊಂಡು ಮುನ್ನಡೆಯಬೇಕು. ತುಲಾ ರಾಶಿ. ದೊಡ್ಡದಾದ ಯೋಜನೆಯೊಂದು ನಿಮ್ಮ ಬುದ್ಧಿ ಕೌಶಲ್ಯಕ್ಕೆ ಎದುರಾಗುತ್ತದೆ. ದೈವ ಕೃಪೆಯಿಂದ ಮೇಲಾಧಿಕಾರಿಗಳ ಸಹಾಯದಿಂದ ಕಾರ್ಯದ ಸೂಕ್ಷ್ಮತೆಯನ್ನ ನೀವು ಅರಿತುಕೊಂಡು ಮುನ್ನಡೆಯಿರಿ. ವೃಶ್ಚಿಕ ರಾಶಿ. ನಿಮ್ಮ ಸಹನೆಯೇ ನಿಮಗೆ ದೊಡ್ಡ ಅಸ್ತ್ರ. ಅಪರೂಪದ ಪ್ರಭಾವಿ ಜನರು ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ. ಸಹಾಯವನ್ನ ಯಾಚಿಸುತ್ತಾರೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಧನುರಾಶಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳಿಂದ ಲಾಭಾಂಶವನ್ನ ಪಡೆದುಕೊಳ್ಳುವಂತಹ ದಿನ. ಜನರು ಸಹಾಯವನ್ನ ಬಯಸುತ್ತಾರೆ. ಸಿರಿ ಬಂದ ಕಾಲಕ್ಕೆ ದಾನವ ಮಾಡಬೇಕು. ದುಡಿದು ಹಣದಲ್ಲಿ ಸ್ವಲ್ಪ ದಾನ ಮಾಡಿದ್ರೆ ಒಳ್ಳೆಯದು. ಮಕರ ರಾಶಿ. ಸಕ್ಕರೆ ಇದ್ದಲ್ಲಿ ಇರುವೆ ಮುತ್ತುವುದು ಸ್ವಾಭಾವಿಕ. ಅಂತೆಯೇ ಪರೋಪಕಾರಿಗಳಾದ ನಿಮ್ಮ ಬಳಿ ಜನ ಸುತ್ತುವರಿಯುತ್ತಾರೆ. ನಿಮ್ಮ ನಾಯಕತ್ವಕ್ಕೆ ಹೆಚ್ಚಿನ ಬಲ ಬರುತ್ತದೆ. ಸ್ಥಿರಾಸ್ತಿ ಖರೀದಿ ಮಾಡುವ ಬಗ್ಗೆ ಚಿಂತಿಸಿ. ಕುಂಭರಾಶಿ. ಮಾತಿನ ಚಾಲಾಕಿತನ ಎಲ್ಲ ಕಡೆ ನಡೆಯೋದಿಲ್ಲ ಎನ್ನುವ ಸತ್ಯವನ್ನ ತಿಳಿದುಕೊಂಡು ನಡೆಯಿರಿ. ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವಾಗಲೂ ಬೆಲೆ ಇದ್ದೇ ಇರುತ್ತದೆ. ಹಾಗಾಗಿ ಅಗತ್ಯಕ್ಕೆ ತಕ್ಕಷ್ಟು ಮಾತಾಡೋದು ಒಳಿತು. ಕೊನೆಯದಾಗಿ ಮೀನರಾಶಿ. ಸ್ನೇಹಿತರು, ಹೊಸ ಜನರು ನಿಮ್ಮ ವಲಯವನ್ನ ಸೇರಿಕೊಳ್ಳುತ್ತಾರೆ. ಉತ್ತಮ ಕಾರ್ಯಗಳಿಗೆ ಬೆಂಬಲ ಇರುತ್ತದೆ. ಸಮಾಜದಲ್ಲಿ ಗುರುತರವಾದ ಜವಾಬ್ದಾರಿ ವಹಿಸಿಕೊಳ್ಳಲು ಮನವಿ ಮಾಡುತ್ತಾರೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.